दादी ओ मीठी दादी, किया हमको प्यार कितना। दादी ओ मीठी दादी, किया हमको प्यार कितना। कोई क्या दे सकेगा, दिया है दुलार जितना। कोई क्या दे सकेगा, दिया है दुलार जितना। दादी ओ मीठी दादी, किया हमको प्यार कितना। दादी ओ मीठी दादी, किया हमको प्यार कितना। बाबा की बड़ी लाडली, बाबा भी तुम पे अर्पण। हाथों में हाथ लेकर सब कर दिया समर्पण। हो बाबा की बड़ी लाडली, बाबा भी तुम पे अर्पण। ಓಂ ಶಾಂತಿ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಸರ್ವಶ್ರೇಷ್ಠ ಪಿತನಾದಂತಹ ವಿಶ್ವಪಿತ, ಜಗತ್ ಶಿಕ್ಷಕ, ಜಗತ್ ರಕ್ಷಕ, ಪರಜ್ಯೋತಿ ಪರಮಾತ್ಮನನ್ನ ಸ್ಮರಿಸ್ತಾ, ಈ ಸೃಷ್ಟಿಯ ಆದಿಪಿತನಾದಂತಹ ಎಲ್ಲ ಪ್ರಜೆಗಳಿಗೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ತಂದೆಯನ್ನು ಸ್ಮರಿಸ್ತಾ, ಅವರ ಅತಿ ಹತ್ತಿರದ ಬಲಭುಜವಾಗಿ ಸುದೀರ್ಘವಾಗಿ 38 ವರ್ಷಗಳು ಅವಿರತವಾದ ಸೇವೆಯನ್ನ ಸಲ್ಲಿಸಿದಂತಹ ನಮ್ಮೆಲ್ಲರ ಆದರಣೀಯ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರು, ಅವರನ್ನ ವಿಶೇಷವಾಗಿ ಸ್ಮರಿಸ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತಿಂದ ಆಗಸ್ಟ್ 22ರಿಂದ 25ರವರೆಗೂ ಇಡೀ ನಮ್ಮ ದೇಶದಾದ್ಯಂತ ಮತ್ತು ನೇಪಾಳ ಎಲ್ಲ ಕಡೆಗೂ ಕೂಡ ಈ ಬೃಹತ್ ರಕ್ತದಾನ ಅಭಿಯಾನ ಆರಂಭ ಆಗಿದೆ. ಇದು ಬಹುದೊಡ್ಡ ಒಂದು ನಮ್ಮ ದೇಶದ ಬಹುದೊಡ್ಡ ಅಭಿಯಾನ. ಇದರ ಉದ್ದೇಶ ಏನು? ಇದು ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರ 18ನೇ ಪುಣ್ಯ ಸ್ಮೃತಿ ದಿನ. ಇದರ ಪ್ರಯುಕ್ತವಾಗಿ ಈ ಅಭಿಯಾನವನ್ನ ಆಯೋಜಿಸಲಾಗಿದೆ. ತಾವೆಲ್ಲರೂ ಈ ವೇದಿಕೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ನಮ್ಮ ದಾದೀಜಿಯವರ ವಿಶೇಷ ಭಾವಚಿತ್ರವನ್ನ ನೋಡ್ತೀವಿ. ದಾದೀಜಿಯವರು ದೇಶ ವಿದೇಶದ ಎಲ್ಲ ಗಣ್ಯರೊಂದಿಗೆ ನಿಕಟವಾದ ಸಂಪರ್ಕವನ್ನ, ಸಮೀಪದ ಸಂಬಂಧವನ್ನ ಹೊಂದಿದ್ರು. ಎಲ್ಲರಿಗೂ ದಾದೀಜಿಯವರು ವಿಶ್ವ ಮಾತೆಯಾಗಿ ಕಾಣಿಸ್ತಾ, ಎಲ್ಲರೂ ಅವರನ್ನ ಮಾತೃ ಸ್ವರೂಪದಲ್ಲಿ, ಎಷ್ಟೇ ಗಣ್ಯ ವ್ಯಕ್ತಿಗಳಾಗಿದ್ರು ಕೂಡ ಅವರನ್ನ ಮಾತೃ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ರು. ಈ ಸಂಸ್ಥೆಯ ಒಂದು ಫೌಂಡರ್ ಆದಂತಹ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬೋರ
ಅವ್ಯಕ್ತ ಆದ ನಂತರ 1936-37ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ 1969 ಜನವರಿ 18ಕ್ಕೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬವರು ತಮ್ಮ ಸಂಪೂರ್ಣತೆಯನ್ನು ಪಡ್ಕೊಂಡು ಅವ್ಯಕ್ತರು ಪರಿಪೂರ್ಣರಾದರು. ಅವರ ನಂತರದಲ್ಲಿ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರು ಈ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಯಾಗಿ ಈ ಸಂಸ್ಥೆಯನ್ನ ಬೆಳೆಸೋದ್ರಲ್ಲಿ, ಕಟ್ಟೋದ್ರಲ್ಲಿ, ದೇಶ ವಿದೇಶಗಳಲ್ಲಿ ಈ ಸೇವೆಯ ವಿಸ್ತಾರ ಮಾಡೋದ್ರಲ್ಲಿ ನಮ್ಮಂತಹ ಅನೇಕ ಸಮರ್ಪಿತ ಸಹೋದರ ಸಹೋದರಿಯರಿಗೆ ಮಾರ್ಗದರ್ಶಕರಾಗಿ, ಮಾತೆಯಾಗಿ, ನಮ್ಮೆಲ್ಲರಿಗೂ ವಿಶೇಷ ಶಿಕ್ಷಕಿಯಾಗಿ, ಮಾರ್ಗದರ್ಶಕರಾಗಿ ನಡೆಸಿ, ಹಾಗೆ ತಮ್ಮ ಹಾಗೆ ಗೃಹಸ್ಥ ಜೀವನದಲ್ಲಿದ್ದು ನಡೀತಾ ಇರ್ತಕ್ಕಂತಹ ಲಕ್ಷಾಂತರ ಜನ ಸಹೋದರ ಸಹೋದರಿಯರಿಗೆ ಜೀವನದ ಬೆಳಕಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಆಗಸ್ಟ್ 25, 2007ಕ್ಕೆ ತಮ್ಮ ಪರಿಪೂರ್ಣತೆಯನ್ನ ಪಡ್ಕೊಂಡ್ರು. ಅದರ ವಿಶೇಷ ಸ್ಮೃತಿಯ ದಿನವಾಗಿ ಇವತ್ತಿಂದ 4 ದಿನಗಳು ಎಲ್ಲ ಕಡೆ ಈ ಅಭಿಯಾನ ನಿರಂತರವಾಗಿ 1,00,000 ಯೂನಿಟ್ ರಕ್ತದಾನವನ್ನ ಮಾಡುವಂತಹ ಒಂದು ಬೃಹತ್ ಅಭಿಯಾನ ಇದು. ಹಾಗೆ ಅವರು ಅವ್ಯಕ್ತ ಆದಂತಹ 25 ಆಗಸ್ಟ್ 2007 ಅಂದಿದ್ದ ಈ ಆಗಸ್ಟ್ 25 ವಿಶ್ವದಾದ್ಯಂತನೂ ವಿಶ್ವ ಬಂಧುತ್ವ ದಿನವಾಗಿ ಆಚರಿಸಲಾಗುತ್ತೆ. ಏಕೆ ವಿಶ್ವದ ಬಂಧುವಾಗಿದ್ದರು ದಾದಿಯವರು. ಅವರ ತ್ಯಾಗ, ಅವರು ತಮ್ಮ 14ನೇ ವಯಸ್ಸಲ್ಲಿ ಬಂದಂತವರು 2007ನೇ ಇಸ್ವಿವರೆಗೂ ಕೂಡ ತಮ್ಮ ಸಾಧನೆ, ಸೇವೆ ಇದು ಅವರ್ಣನೀಯ. ಇದನ್ನ ಈ ಶಬ್ದದಲ್ಲಿ ಕೆಲವು ನಿಮಿಷದಲ್ಲಿ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಆ ದಾದೀಜಿಯವರ ಪ್ರೀತಿ, ಪಾಲನೆ, ಶಿಕ್ಷಣ, ಮಾರ್ಗದರ್ಶನವನ್ನ ಪಡೆದಂತಹ ನಾವು ಧನ್ಯರು. ಏಕೆಂದ್ರೆ ನಾವು 1984ರಿಂದನೂ ದಾದಿಯವರ ಸಂಬಂಧ ಸಂಪರ್ಕದಲ್ಲಿದ್ದು, ನಮ್ಮ ಹೆಡ್ ಆಫೀಸೇ ಮೌಂಟ್ ಅಬು ರಾಜಸ್ಥಾನ್. ಎಲ್ಲ ಕೇಂದ್ರದ ಸಹೋದರಿಯರದ್ದು ಪ್ರತಿ ವರ್ಷ 2 ಸಲ ಮೀಟಿಂಗು, ವಿಶೇಷವಾದ ರಿಟ್ರೀಟ್, ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೆಯುತ್ತೆ. ಅದರಲ್ಲಿ ನಮ್ಮ ಜೀವನದ ಆದರ್ಶವನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ದಾದಿಯವರ ಜೀವನನೇ ಒಂದು ಪ್ರೇರಣೆ. ಹೇಗೆ ಗಾಂಧೀಜಿಯವರ ಜೀವನ ಸಂದೇಶ ಏನು, ನಿಮ್ ಸಂದೇಶ ಏನು ಅಂದ್ರೆ ನನ್ನ ಜೀವನನೇ ನನ್ನ ಸಂದೇಶ ಎಂಬಂತೆ ದಾದೀಜಿಯವರ ಜೀವನನೇ ಇವತ್ತು ಜಗತ್ತಿಗೆ ಬಹುದೊಡ್ಡ ಸಂದೇಶ. ದಾದಿ ಯಾವಾಗಲೂ ಲವ್ ಅಂಡ್ ಲಾ, ಯಾವಾಗಲೂ ಇದರ ಬ್ಯಾಲೆನ್ಸ್. ನೀವೇನಾದ್ರೂ ಪ್ರಪಂಚದಲ್ಲಿ ಇಂತಹ ವ್ಯಕ್ತಿ ಅಂದ್ರೆ ಇವರೊಬ್ಬರೇನೆ. ದಾದಿ ಅಥಾರಿಟಿಯಿಂದ ಜಗತ್ತಿನ ಎಲ್ಲ ಮಹಾ ಸಮ್ಮೇಳನಗಳಲ್ಲಿ ದಾದಿಯವರು ಹೇಳಿದರೆ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಯಾವುದೇ ಸಂದರ್ಭದಲ್ಲೂ ಅಂತಹ ಒಂದು ಸತ್ಯತೆಯ ಸ್ವರೂಪದಲ್ಲಿದ್ದಂತಹ ದಾದೀಜಿಯವ್ರ ಮುಂದೆ ಯಾರು ಎಂತಹದೇ ವ್ಯಕ್ತಿ ಬಂದರೂ ಕೂಡ ಅವರನ್ನ ನಿಂದನೆ ಮಾಡೋರಿರ್ಬೋದು, ಮಹಿಮೆ ಮಾಡೋರಿರ್ಬೋದು, ಎಲ್ಲ ತರಹದ ವ್ಯಕ್ತಿಗಳನ್ನ ತಮ್ಮ ಒಂದು ಕ್ಷಮಾ ಭಾವನೆಯಿಂದ, ಕರುಣಾ ಭಾವನೆಯಿಂದ, ಶುಭ ಭಾವನೆಯಿಂದ ಎಲ್ಲರನ್ನೂ ನಡೆಸಿಕೊಂಡು ಈ ಸಂಸ್ಥೆಯನ್ನ ಸಫಲತಾಪೂರ್ವಕವಾಗಿ ನಡೆಸಿದಂತಹ ಮಹಾವೀರಿಣಿ ಅಂತ ಹೇಳಿದ್ರೆ, ಶಿವಶಕ್ತಿ ಅಂತ ಹೇಳಿದ್ರೆ ನಮ್ಮ ಆದರಣೀಯ ದಾದೀಜಿಯವರು. ಅವರಿಗೆ ಉದಯ್ಪುರ್ ಯೂನಿವರ್ಸಿಟಿಯಿಂದ, ಡಾಕ್ಟರ್ ಮೋಹನ್ ಲಾಲ್ ಸುಕಾಲಿಯಾ ಯೂನಿವರ್ಸಿಟಿಯಿಂದ ಅವರಿಗೆ ಅವರ ಸೇವೆಯನ್ನ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಕೊಟ್ಟು ಗೌರವಿಸಿದಂಥದ್ದು. ಹಾಗೆ ದಾದೀಜಿಯವರ ಒಂದು ಸೇವೆ ವಿಶ್ವಸಂಸ್ಥೆಯಲ್ಲೂ ಕೂಡ ಹೆಸರಾಯಿತು. ವಿಶ್ವಸಂಸ್ಥೆ ಈ ಸಂಸ್ಥೆಯನ್ನ ಸಾಮಾಜಿಕ ಮತ್ತು ಆರ್ಥಿಕ ಸಲಹಾಕಾರ ಸಮಿತಿಯಲ್ಲಿ ಸದಸ್ಯತ್ವವನ್ನು ಕೂಡ ನೀಡಿತು. ಈ ಸಂಸ್ಥೆಗೆ 6 ಬಾರಿ ಶಾಂತಿ ದೂತ ಎಂಬ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದಂತಹ ಒಂದು ಹೆಮ್ಮೆ ದಾದೀಜಿಯವರಿಗೆ ಸಲ್ಲುತ್ತೆ.
ಮೂರ್ತಿಯಲ್ಲಿ ಆ ಒಂದು ಆಕರ್ಷಣೆ, ಆ ಒಂದು ತಪಸ್ಸಿನ ಕಳೆ ಯಾವಾಗ್ಲೂ ಜಗತ್ತಾ ಇದ್ರೆ ಅಂದ್ರೆ ಹೊಳಪು ಪ್ರತಿಬಿಂಬಿಸುತ್ತೆ ಅನ್ನೋಂಗೆ ಇಡೀ ವಿಶ್ವಕ್ಕೆ ದಾದಿಜಿಯವರ ಜೀವನದ ಆದರ್ಶ ಅತಿ ಉನ್ನತವಾದಂಥದ್ದು. ನಾವೆಲ್ಲರೂ ಇದನ್ನು ನೋಡ್ಬೋದು. ಎಲ್ಲ ದೇಶ ವಿದೇಶ, ಕರ್ನಾಟಕದ ಎಲ್ಲ ಸ್ವಾಮೀಜಿಗಳು ಕೂಡ ದಾದಿಯವರ ಸಮೀಪ ಇದ್ರು. ಎಲ್ಲ ನಮ್ಮ ಪೂರ್ವ ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಿಗಳಿರ್ಬೋದು, ಎಲ್ಲರೂ ಕೂಡ ದೇಶ ವಿದೇಶದ ಎಲ್ಲ ಗಣ್ಯರು ದಾದಿಯವರ ಸಂಪರ್ಕ ಮಾಡದೇ ಇದ್ದವರೇ ಇಲ್ಲ. ಅಂತಹ ಒಂದು ಆದರ್ಶತೆ ದಾದಿಜಿಯವರದು. ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ, ಆದ್ರೆ ಸಮಯವನ್ನ ಗಮನದಲ್ಲಿ ಇಟ್ಕೊಳ್ತಾ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರು ಕೂಡ ಮೌಂಟ್ ಅಬು ನಮ್ಮ ಒಂದು ಈ ಸಂಸ್ಥೆಯ ಪ್ರಧಾನ ಕೇಂದ್ರ, ಅಲ್ಲಿಗೆ ನಾವೆಲ್ಲರೂ ಒಮ್ಮೆ ಹೋಗಿ ಬರ್ಬೇಕು. ಆಗ ಮಾತ್ರ ಈ ಸಂಸ್ಥೆ ಎಂತಹ ಶಾಂತಿಯ ಒಂದು ಕೇಂದ್ರ, ವಿಶ್ವ ಶಾಂತಿಯ ಒಂದು ತರಂಗಗಳು ಈ ಕೇಂದ್ರದಿಂದ ಇಡೀ ವಿಶ್ವಕ್ಕೆ ಹರಡುತ್ತಾ ಇದೆ. ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ನನ್ನ ಕೋರಿಕೆ ಬಹಳ ಸಮಯದಿಂದ ಇದೆ, ಅದನ್ನು ಯಾವಾಗ ಪೂರೈಸ್ತಾರೆ ಅಂತ ಗೊತ್ತಿಲ್ಲ. ಖಂಡಿತವಾಗೂ ಆದಷ್ಟು ಬೇಗ ತಾವೆಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಬನ್ನಿ. ಆವಾಗ ಈ ಸಂಸ್ಥೆಯ ಒಂದು ಏನ್ ಮಹತ್ವ ಅನ್ನೋದು ಅಲ್ಲಿಗೆ ಹೋದ್ರೆ ಅದು ಈ ಜಿಲೇಬಿ ಕಟ್ಟೆ ನೋಡಿದ್ರೆ ಏನು ಟೇಸ್ಟ್ ಗೊತ್ತಾಗಲ್ಲ, ಅದನ್ನ ನಾಲ್ಗೆ ಮೇಲೆ ಇಟ್ಟಾಗ ಅದರ ಸಿಹಿ ರುಚಿಯ ಅನುಭವ ಆಗುತ್ತೋ ಹಾಗೆ ಈ ರುಚಿಯನ್ನ ತಾವೆಲ್ಲರೂ ಸವಿಬೇಕು. ಇದರ ಆನಂದ ತಮ್ಮೆಲ್ಲರಿಗೂ ಸಿಗ್ಬೇಕು ಅನ್ನೋದೇ ನಮ್ಮ ಆಶಯಗಳು. ಹಾಗೆ ಇವತ್ತಿನ ಈ ಒಂದು ರಕ್ತ ನಿಧಿ ಕೇಂದ್ರದಿಂದ ಬಂದಿರತಕ್ಕಂತ ಎಲ್ಲ ಡಾಕ್ಟರ್ ಮತ್ತೆ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಯಾರೆಲ್ಲ ರಕ್ತದಾನ ಮಾಡಿ ಪ್ರಾಣದಾನ ಮಾಡೋ ಮಹಾ ಸೇವೆಗೆ ತಮ್ಮ ಒಂದು ರಕ್ತವನ್ನ ಯಾರು ಉತ್ಪಾದನೆ, ಯಾವ ವಿಜ್ಞಾನ ಉತ್ಪಾದನೆ ಮಾಡಕ್ ಆಗದೆ ಇರೋದು ಭಗವಂತನ ಶಕ್ತಿ ಅದು. ಅದನ್ನ ಯಾವ ಪ್ರಕೃತಿಯಿಂದಾಗ್ಲಿ ವಿಜ್ಞಾನದಿಂದಾಗ್ಲಿ ಯಾವ ಮನುಷ್ಯನು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂಪತ್ತನ್ನ ಶಕ್ತಿಯನ್ನ ಕೊಟ್ಟು ಬೇರೆಯವರ ಪ್ರಾಣವನ್ನ ಉಳಿಸೋದ್ರಲ್ಲಿ ಸಹಕರಿಸೋ ಒಂದು ಉದಾರ ಮನೋಭಾವ ಇರತಕ್ಕಂತ ಎಲ್ಲ ಡೋನರ್ಸಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸಭಿಕರೇ, ಮಾಧ್ಯಮ ಮಿತ್ರರೇ, ಇದು ತುಂಬ ವಿಶೇಷ ದಿನ. ಈ ವಿಶೇಷ ದಿನದಲ್ಲಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಬಹಳಷ್ಟು ಕೇಂದ್ರಗಳಲ್ಲಿ ನಮ್ಮ ಏನು ಬ್ರಹ್ಮಕುಮಾರಿ ಸಮಾಜದವರು ಹಮ್ಮಿಕೊಂಡಿದ್ದಾರೆ. ತುಂಬ ಒಂದು ಅದ್ಭುತ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರ್ಬೋದು, ನಾವೊಂದು ಮಾತಾಡ್ತೀವಿ, ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳ್ಬಿಟ್ಟು. ಸೊ ರಕ್ತದಾನ ಮಾಡೋದ್ರಿಂದ ದಾನಿಗಳಿಗೂ ಅನುಕೂಲ ಆಗುತ್ತೆ, ಅದನ್ನ ಪಡ್ತಕ್ಕಂಥ ಫಲಾನುಭವಿಗಳಿಗೂ ಸಹ ಇಬ್ಬರಿಗೂ ಸಹ ಅನುಕೂಲ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ರಕ್ತದ ಅಗತ್ಯತೆ ಇರುತ್ತೆ. ಸೊ ನಿಮಗೆ ತಿಳಿದಿರೋ ಹಾಗೆ ನಮಗೇನಾದ್ರು ಸರ್ಜರಿ ಮಾಡಬೇಕು ಅಂದ್ರೆ ರಕ್ತದ ಅಗತ್ಯತೆ ಇರುತ್ತೆ. ಏನಾದರೂ ಆಕ್ಸಿಡೆಂಟ್ಸ್ ಆದಾಗ ಅವಾಗ ರಕ್ತದ ಅಗತ್ಯತೆ ಇರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ಏನಾದ್ರು ತಾಯಿ ಡೆಲಿವರಿ ಸಮಯದಲ್ಲಿ ಏನಾದರೂ ಅವರಿಗೆ ರಕ್ತ ಕಡಿಮೆ ಇದ್ದಾಗ ಆಗ ರಕ್ತ ಕೊಡ್ತಕ್ಕಂಥ ಅಗತ್ಯ ಇರುತ್ತೆ. ಏನಾದರೂ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿದ್ದಾಗ ಮನುಷ್ಯನಲ್ಲಿ ರಕ್ತ ಕಡಿಮೆ ಆದಾಗ ರಕ್ತದ ಅಗತ್ಯತೆ ಇರುತ್ತೆ. ನಿಮಗೆಲ್ಲ ಗೊತ್ತಿರೋಕೆ ನಮ್ಮಲ್ಲಿ ಸಾಕಷ್ಟು ರಕ್ತದ ಡಿಮ್ಯಾಂಡ್ ಇದೆ. ನಮ್ಮಲ್ಲೂ ಸಹ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಮ್ಮಲ್ಲಿ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ. ನಮ್ಮ ಒಂದು ಕೇಂದ್ರಕ್ಕೆ ನಮ್ಮ ಮದರ್ ಬ್ಲಡ್ ಬ್ಯಾಂಕ್ ಬಂದ್ಬಿಟ್ಟು ಜಿಲ್ಲಾ ಮೆಕಾನ್ ಬೋಧಕ ಆಸ್ಪತ್ರೆಯಿಂದ ಒಂದು ಮದರ್ ಬ್ಲಡ್ ಬ್ಯಾಂಕ್ ಇದೆ. ಸೊ ನಮಗೆ ಅಗತ್ಯ ಬೇಕಾದಾಗೆಲ್ಲ ರಿಕ್ವೈರ್ಮೆಂಟ್ ಬೇಕಾದಾಗೆಲ್ಲ ನಾವು ಜಿಲ್ಲಾ ಮೆಕಾನ್ ಬೋಧಕ ಆಸ್ಪತ್ರೆಗೆ ನಾವು ಇಂಟೆಂಟ್ ಕೊಟ್ಟಾಗ ಅವರು ನಮಗೆ ಅಲ್ಲಿಂದ ರಕ್ತವನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ಸೊ ಅದೇ ರೀತಿ ನನಗೊಂದು ತುಂಬಾ ಸಂತೋಷದ ವಿಷಯ, ನಮ್ಮ ತರೀಕೆರೆ ತಾಲೂಕಿನಲ್ಲಿ ಆಗಾಗ ಬಹಳಷ್ಟು ದಾನಿಗಳು ಸ್ವಇಚ್ಛೆಯಿಂದಲೇ ಮುಂದೆ ಬಂದು ಅವರು ಕ್ಯಾಂಪ್ಗಳನ್ನ ಮಾಡ್ತಿರೋದ್ರಿಂದ ನಾವೇನು ಒಂದು ರಕ್ತ ಕೊರತೆಯನ್ನು ನೀಗಿಸೋದಕ್ಕೆ ನಮ್ಮ ಒಂದು ತಾಲೂಕಿನ ಭಾಗದಲ್ಲಿ ಏನು ನಮಗೆ ಇಲ್ಲಿಗೆ ಕೊಟ್ಟಿರ್ತಕ್ಕಂಥ ಸೆಂಟರ್ಗಳಿಗೆ ರಕ್ತ ಇರ್ಬೋದು, ಅಥವಾ ನಮ್ಮ ಪೇಷಂಟ್ಸ್ಗಳು ಹೈಯರ್ ಟ್ರೀಟ್ಮೆಂಟ್ಗೆ ಮೆಗಾನ್ ಹೋಗಿರ್ಬೋದು, ಅಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗಲೂ ಸಹ ರಕ್ತ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇರೋದು. ಅದಕ್ಕೆಲ್ಲ ಕಾರಣ ಇಲ್ಲಿ ನಮ್ಮ ತರೀಕೆರೆಯ ಉದಾರ ದಾನಿಗಳು. ಅವರಿಗೆ ನಾನು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು
ಇನ್ನೊಂದು ವಿಷಯ ನಿಮಗೆಲ್ಲ ಒಂದು ಇರ್ಬೋದು, ನಾನು ದಾನಿ, ನನಗೇನು ಅನುಕೂಲ ರಕ್ತ ಕೊಟ್ರೆ ಅಂತ ಒಂದು ತಿಳ್ಕೊಳ್ಳಿ. ನಾವು ರಕ್ತ ದಾನ ಮಾಡಿದಷ್ಟು ನಮಗೆ ಬಹಳಷ್ಟು ಅದರಿಂದ ಅನುಕೂಲಗಳಾಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ರಕ್ತ ದಾನ ಮಾಡಿದಾಗ ನಮ್ಮ ಬಾಡಿಲಿ ರಕ್ತ ಚಲನೆ ಉತ್ತಮ ಆಗುತ್ತೆ. ಸೊ ರಕ್ತ ಚಲನೆ ಉತ್ತಮವಾಗಿ ನಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥದ್ದು ದೂರ ಆಗುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೆ ರಕ್ತದಾನ ಮಾಡೋದ್ರಿಂದ ಅದಕ್ಕೆ ರಕ್ಷಣೆಯನ್ನು ಬರುತ್ತೆ. ಸೊ ಹಾಗಾಗಿ ನಾವು ರಕ್ತದಾನ ಮಾಡೋದ್ರಿಂದ ಏನು ನಮಗೇನು ಹಾನಿ ಆಗಲ್ಲ. ಮತ್ತೊಂದು ನಿಮ್ಗೆ ಗೊತ್ತಿರ್ಬೋದು, ನಾವು ರಕ್ತವನ್ನು ಪಡೆದಾಗ ಎಲ್ಲ ರೀತಿಯ ಒಂದು ಮಿನಿ ಹೆಲ್ತ್ ಚೆಕಪ್ ಅಂತ ಅನ್ಬೇಕು, ನಾವು ಎಲ್ಲ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡ್ತೀವಿ. ಸೊ ಯಾರಾದ್ರೂ ರಕ್ತದಾನ ಮಾಡಿದಾಗ ನಾವು ಅದನ್ನೆಲ್ಲ ನಾವು ವರದಿಗಳನ್ನ ನಾವು ಗೊತ್ತಿರ್ತೀವಿ. ಏನಾದ್ರೂ ಸಮಸ್ಯೆಗಳು ಇದೆ ಅಂದಾಗ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ರಕ್ತವನ್ನ ನಾವು ಪಡ್ಕೊಂಡಾಗ ನಾವು ಇನ್ನೊಬ್ಬ ದಾನಿಗೆ ಕೊಡಬೇಕು ಅಂದ್ರೆ ಅದನ್ನ ನಾವು ಕಂಪ್ಲೀಟ್ ಆಗಿ ನಾವು ಸ್ಕ್ರೀನ್ ಮಾಡ್ತೀವಿ. ಏನಾದ್ರೂ ಅದರಲ್ಲಿ ಆ ರಕ್ತದಲ್ಲಿ ರಕ್ತ ಪರಿಶುದ್ಧತೆ ಇದೆಯೋ ಇಲ್ವೋ, ಅದು ಏನಾದ್ರೂ ಸಮಸ್ಯೆ ಇದೆಯೋ ಅಂತ ಹೇಳ್ಬಿಟ್ಟು ನಾವು ಅದನ್ನ ಎಲ್ಲ ಹೆಲ್ತ್ ಚೆಕಪ್ಸ್ ಮಾಡಿ ರಕ್ತ ಚೆನ್ನಾಗಿದೆ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಮಾತ್ರ ನಾವು ದಾನಿಗೆ ಕೊಡ್ತಕ್ಕಂಥದ್ದು. ಸೊ ಆಗ ಏನಾಗುತ್ತೆ, ಏನಾದ್ರೂ ಆ ರಕ್ತ ಕೊಟ್ಟಂತ ದಾನಿ ಏನಾದ್ರೂ ಅವ್ರಿಗೇನಾದ್ರು ಸಮಸ್ಯೆ ಇದ್ದಾಗ ಏನಾಗುತ್ತೆ ಅದರಿಂದ ನಮಗೆ ಗೊತ್ತಾಗುತ್ತೆ. ನಾವು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಏನಾದ್ರೂ ರೋಗ ಸಮಸ್ಯೆಗಳಿದ್ರೆ ಬೇಗ ಅದನ್ನು ನಾವು ಗುರುತು ಮಾಡಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಒಂದು ಸಹ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ದೊಡ್ಡ ಒಂದು ದಾನಿಗಳಿಗೆ ಏನಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಕೊಡ್ತಕ್ಕಂಥ ರಕ್ತ ಬೇರೆ ಒಂದು ಜೀವನ चांद होगा न तारे रहेंगे, मगर हम हमेशा तुम्हारे रहेंगे। न ये चांद होगा। बिछड़ कर चले जाए तुमसे कहीं, तो ये ना समझना मोहब्बत नहीं, जहाँ भी रहे